ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಹೇಗಿದ್ದೀರಾ? ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಹೋಗ್ತಾ ಇರೋದು ಇವಾಗ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಕ್ಸಿಬಿಷನ್ ನೋಡ್ಲಿಕ್ಕೆ ಹೋಗ್ತಾ ಇದ್ವಿ. ಬೈಕ್ ಮೇಲೆ ಹೋಗ್ತಾ ಇದ್ವಿ. ತುಂಬ ನಮ್ಮ ಮನೆಯಿಂದ ಸ್ವಲ್ಪ 30-40 ಕಿಲೋಮೀಟ್ರು ಅದು ದೂರ ಆಗುತ್ತೆ. ನನಗೆ ಆರ್ಟ್ ಕ್ರಾಫ್ಟ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನನಗೆ ತುಂಬ ಕ್ಯೂರಿಯಾಸಿಟಿ ಎಲ್ಲ ಎಕ್ಸಿಬಿಷನ್ ಎಲ್ಲ ಬಂದರೆ ನಾನು ನೋಡ್ಕೊಂಡು ಬರ್ತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ. ನನ್ನ ಮನಸ್ಸು ತುಂಬ ಖುಷಿ ಆಗುತ್ತೆ ನೋಡಿ, ಒಂಥರ ಮನಸ್ಸಿಗೆ ಸಮಾಧಾನ. ಹಾಗಾಗಿ ನಾವು ಹೋಗ್ತಾ ಇದ್ವಿ ಇವಾಗ. ಇಲ್ಲಿ ಅಷ್ಟೊಂದು ಏನು ಚಳಿ ಇಲ್ಲ ನೋಡಿ. ಇಲ್ಲಿ ಬಂದ್ವಿ, ಇದೆ ಇಲ್ಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಕ್ಸಿಬಿಷನ್ ಇದೆ. ಇಲ್ಲಿ ಏಜ್ ಅದು ಇದು ಏನು ಲಿಮಿಟ್ ಇಲ್ಲ. ಇದೆಲ್ಲ ಗಾರ್ಡನ್ ಇದೆ ಇಲ್ಲೆಲ್ಲ. ಹಾಗೆ ಮುಂದ್ಗಡೆ ಹೋದ್ರೆ ಮಕ್ಕಳು ಎಲ್ಲರೂ, ದೊಡ್ಡವರು ಚಿಕ್ಕವರು, ಅವ್ರದ್ದು ಕಲೆ ಅವರೆಲ್ಲ ತೋರಿಸ್ಕೋಬೋದು ಇಲ್ಲಿ. ಅವರು ಎದರಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಆರ್ಟ್ ಆ್ಯಂಡ್ ಕ್ರಾಫ್ಟಲ್ಲಿ ಅದೆಲ್ಲ ನೀವು ಇಲ್ಲಿ ಎಕ್ಸಿಬಿಷನಲ್ಲಿ ಇಟ್ಬಿಟ್ಟು ನೀವೆಲ್ಲ ನಿಮ್ಮ ಕಲೆ ತೋರಿಸ್ಬೋದು. ಇದು ಮೊದಲೇ ನಡೀತಾ ಇತ್ತು, 2 ದಿನ ಮುಂಚೆನೇ ಸ್ಟಾರ್ಟ್ ಆಗಿತ್ತು. ನಾವು 3ನೇ ದಿನಕ್ಕೆ ಹೋಗಿದ್ವಿ. ಇದೆ ನೋಡಿ, ಈ ಥರ ಎಲ್ಲ ಪೇಂಟಿಂಗು ಎಲ್ಲ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಯಂತ್ರದ್ದು ಹೊಲಿಗೆ ಇದು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ. ಹ್ಯಾಂಡ್ ಕ್ರಾಫ್ಟ್ ಎಲ್ಲ ಥರದ್ದು ಮಾಡಿಬಿಟ್ಟಿದ್ರು. ಕ್ಯಾನ್ವಾಸ್ ಪೇಂಟಿಂಗ್ ಆಗಿರ್ಬೋದು, ಆಮೇಲೆ ಮಂಡಲ ಆರ್ಟ್ ಆಗಿರ್ಬೋದು, ಎಲ್ಲ ಥರ ಪೇಂಟಿಂಗು ಇಷ್ಟ ಆಯಿತು. ಕೆಲವೊಂದಂತೂ ನನಗೆ ತುಂಬಾ ಇಷ್ಟ ಆಯಿತು. ಇಲ್ಲಿ ನೋಡಿ ಇದಷ್ಟು ಚೆನ್ನಾಗೆಲ್ಲ ಮಾಡಿದ್ದಾರೆ ಅಂತ. ಇದರಲ್ಲಿ ಅನ್ನೋಕ್ಕಷ್ಟೇ ನಾವು ಚೆನ್ನಾಗಿದೆ ಆದರೆ ಇದರ ಹಾರ್ಡ್ ವರ್ಕ್ ತುಂಬ ಇರುತ್ತೆ. ಆಮೇಲೆ ಇಲ್ಲಿ ಕೆಲವೊಂದು ಜನ ಪರ್ಫಾರ್ಮೆನ್ಸ್ ಮಾಡ್ತಾಯಿದ್ರು, ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಅದನ್ನು ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ನೋಡಿ. ಯಾರು ಎಕ್ಸಿಬಿಷನ್ ನೋಡೋಕ್ಕೆ, ಆರ್ಟ್ ಆ್ಯಂಡ್ ಕ್ರಾಫ್ಟ್ ನೋಡೋಕ್ಕೆ ಬಂದಿದ್ರಲ್ಲ ಅವರೆಲ್ಲರೂ ಡ್ಯಾನ್ಸ್ ಕೂಡ ಇಲ್ಲ. ಅವರು ಯಾರು ಕೆಲವೊಬ್ರು ಬರ್ತಿತ್ತು, ಅವರು ಮಾಡಿದರು. ಇಲ್ಲಿ ಕೂಡ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಮಾಡಿಸ್ತಾ ಇದ್ರು. ಅದನ್ನೆಲ್ಲ ಕಾಪಿ ರೈಟ್ ಆಗುತ್ತೆ ಅಂತ ನಾನು ಅದನ್ನೆಲ್ಲ ಏನು ಮಾಡಲಿಲ್ಲ. ಇಂಥ ಸ್ಥಳಗಳನ್ನ ನೋಡೋಕೆಂದರೆ ನನಗಂತೂ ತುಂಬ ಇಷ್ಟ ಆಗುತ್ತೆ, ತುಂಬ ಖುಷಿ ಕೊಡುತ್ತೆ. ನಾನು ಎಲ್ಲೆಲ್ಲಿ ಪಾಸಿಬಲ್ ಆಗುತ್ತೆ ಅಲ್ಲಿ ಹೋಗ್ತಾ ಇರ್ತೀನಿ. ಇಲ್ಲಿ ನೋಡಿ, ಒಂದು ಹುಡುಗ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಏನೋ ಅವ್ರವ್ರ ಕಲಾ ಎಲ್ಲ ತೋರಿಸ್ಕೋತಾರೆ, ಒಂಥರ ಮನೋರಂಜನೆ, ಇಷ್ಟ ಆಗುತ್ತೆ. ಇದೆಲ್ಲ ಗಾರ್ಡನ್ ಅಲ್ಲಿ ಹೊರಗಡೆ ನಡೀತಾ ಇತ್ತು. ಆಮೇಲೆ ಇಲ್ಲಿ ಒಳಗಡೆ ಹೋಗಿ ಹಾಲ್ ಇದೆ. ಇಲ್ಲಿ ಹಾಲ್ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಯಾರ್ಯಾರು ಏನೇನು ಅವ್ರ ಪೇಂಟಿಂಗು ಏನು ಇದೆ ಅಂತ ಅವರೆಲ್ಲ ಇಟ್ಬಿಟ್ಟಿದ್ರು. ತುಂಬಾ ಚೆನ್ನಾಗಿ. ಅದೇ ಇಲ್ಲಿಂದ ನಾವು ಹೋಗ್ತಾ ಇದೀವಿ ಒಳಗಡೆ ಇವಾಗ. ಈ ಸೈಡ್ ಅಲ್ಲಿ ಕೂಡಾನು ಇಟ್ಟಿದ್ದಾರೆ. ಅಲ್ಲಲ್ಲೇ ಫೋಟೋ ಸ್ಟೇಷನ್ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿ. ಬ್ರಷ್, ದೊಡ್ಡ ಪೆನ್ಸಿಲ್ಸು, ಅದೆಲ್ಲ ಆರ್ಟ್ಗೆ ಏನೇನ್ ಬೇಕಾಗುತ್ತೆ ಅದೆಲ್ಲ ಸಾಮಾನೆಲ್ಲ ಇಟ್ಬಿಟ್ಟಿದ್ರು. ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ವರ್ಕ್ ಅಂತ. ಪೇಂಟಿಂಗ್ ಎಲ್ಲ ಸ್ಕೆಚಸ್ ಸುಂದರವಾಗಿ ಮಾಡಿದ್ದಾರೆ. ಇದನ್ನ ನೋಡ್ಬಿಟ್ಟು ಅಂತೂ ತುಂಬಾ ಆಶ್ಚರ್ಯಕರವಾಗಿತ್ತು ನನಗೆ. ಅಂದ್ರೆ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಹಾರ್ಡ್ ವರ್ಕ್, ಎಷ್ಟು ಡಿಟೇಲ್ ಆಗಿ ತುಂಬಾ ಸುಂದರವಾಗಿ ಮಾಡಿರುವಂತದ್ದು. ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲ ಹ್ಯಾಂಡ್ ಮೇಡ್ ಎಲ್ಲ ವರ್ಕ್ ಮಾಡಿರುವಂತದ್ದು. ಎಲ್ಲ ಸಾಮಾನುಗಳನ್ನ ಇಟ್ಟಿದ್ದಾರೆ. ತುಂಬಾ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು.
ಆಮೇಲೆ ಇಲ್ಲಿ ಮುಂದೆ ಇದು ನೋಡಿ, ಇದು ಮಂಡಲ್ ಆರ್ಟ್ ಅಂತ. ಇವರು ಕೂಡ ತುಂಬಾನೇ ಚೆನ್ನಾಗಿ ಮಾಡಿದ್ರು. ನಾನು ಅವ್ರು ಕೇಳಿದೆ, ಇದೆ ನಿಮ್ಮ ಪ್ರೊಫೆಷನಲ್ ಅಂತ. ಇಲ್ಲ, ನಾನು ಡಾಕ್ಟರ್ ಇದ್ದೀನಿ ಅಂತ ಹೇಳಿದ್ರು ಅವರು. ನನಗಂತೂ ತುಂಬಾನೇ ಖುಷಿ ಆಯಿತು. ಏಜ್ ಲಿಮಿಟ್ ಅಂತ ಏನಿರಲ್ಲ. ಯಾರಲ್ಲಿ ಯಾವ್ಯಾವ್ದ್ರಲ್ಲಿ ಟ್ಯಾಲೆಂಟೆಡ್ ಇರ್ತಾರೆ ಅದು ಅವರು ಎಲ್ಲ ಕಲಾಕೃತಿಗಳನ್ನು ಮಾಡಿ, DIY ಮಾಡಿ, ಹ್ಯಾಂಡ್ ಮೇಡ್ ಎಲ್ಲ ಮಾಡಿ ಸಾಮಾನುಗಳನ್ನು ಅವ್ರ ಎಕ್ಸಿಬಿಷನಲ್ಲಿ ಇಡ್ಬೋದು. ನನಗಂತೂ ತುಂಬಾ ಖುಷಿ ಆಯಿತು. ಈಗ ನಾನು ನೋಡ್ತಾ ಇದ್ದೀನಲ್ಲ, ಇವರು ಎಲ್ಲ 70-80+ ಇರೋ ಏಜ್. ಅವರು ಎಷ್ಟು ಚೆನ್ನಾಗಿ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ ಇಟ್ಟಿದ್ರು. ನಾನಂತೂ ತುಂಬಾ ಅಪ್ರಿಷಿಯೇಟ್ ಮಾಡಿದೆ ಅವರಿಗೆ. ನಾನು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾಗ ಅವರಂದ್ರು, ಇದು ಮೈಂಡ್ ರಿಲ್ಯಾಕ್ಸಿಂಗ್ ವರ್ಕ್ ಅಂತ ಹೇಳ್ತಾ ಇದ್ರು. ಅವ್ರು ನೋಡಿ ನನಗಂತೂ ತುಂಬಾನೇ ಹೆಮ್ಮೆ ಅನಿಸ್ತು. ಮತ್ತೆ ನಾನು ಈ ಮ್ಯಾಮ್ ಹತ್ರ ಬಂದೆ. ಇಲ್ಲಿ ಎಲ್ಲ ನೋಡಿದೆ, ಹ್ಯಾಂಡ್ ಬ್ಯಾಗು ಎಲ್ಲ ತುಂಬಾನೇ ಎಷ್ಟು ಸುಂದರವಾಗಿ ಚೆನ್ನಾಗಿ ಮಾಡಿದ್ರು. ಆಮೇಲೆ ಅವ್ರದ್ದು 3 ಪೇಂಟಿಂಗ್ ಇತ್ತು, ಕ್ಯಾನ್ವಾಸ್ ಪೇಂಟಿಂಗು. ತುಂಬ ಚೆನ್ನಾಗಿ ಮಾಡಿದ್ರು. ನಂಬಕ್ಕೆ ಆಗ್ತಾ ಇರಲಿಲ್ಲ ಅವರು ಇದು ಹ್ಯಾಂಡಿಂದ ಮಾಡಿದ್ದಾರೆ ಅಂತ. ಈ ಮೇಡಮ್ ಅವರು ಕೇರಳದವರು. ಅದು ಹೇಗೆ ಗೊತ್ತಾಯಿತು ಅಂದರೆ, ನಾನು ನನ್ನ ಮಕ್ಕಳ ಜೊತೆ ಕನ್ನಡದಲ್ಲಿ ಮಾತಾಡಿಕೊಂಡು ಹೊರಡ್ತಾ ಇದ್ದೆ. ಆವಾಗ ಅವರು ಕೇಳಿದರು, ಆರ್ ಯು ಫ್ರಮ್ ಕರ್ನಾಟಕ? ಅಥವಾ ನಾನು ಹೇಳಿದೆ, ಎಸ್ ಐ ಆಮ್ ಫ್ರಮ್ ಕರ್ನಾಟಕ. ಅವರು ಕನ್ನಡದಲ್ಲೇ ಅವ್ರಿಗೂ ಸ್ವಲ್ಪ ಕನ್ನಡ ಬರುತ್ತೆ ಅಂತ ಹೇಳಿದರು. ಏಕೆಂದರೆ ಅವರು ಎಜುಕೇಷನ್ ಎಲ್ಲ ಮಂಗಳೂರಲ್ಲಿ ಆಗಿದೆ ಅಂತ ಹೇಳಿದರು. ಅವರು ತುಂಬ ಚೆನ್ನಾಗಿ ಪೇಂಟಿಂಗ್ ಮಾಡಿದರು. ಅವರಲ್ಲಿ ಅಹಮದಾಬಾದಲ್ಲೇ ಇರೋದು. ಅವ್ರ ಹಸ್ಬೆಂಡು ಇಸ್ರೋಲ್ಲಿ ವರ್ಕ್ ಮಾಡ್ತಾರಂತೆ ಹೇಳಿದರು. ನನಗಂತೂ ಅವ್ರ ಪೇಂಟಿಂಗ್ ನೋಡಿ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದರು ಪಾಪ ಅವರು. ಇವನ್ ಅವ್ರದ್ದು ಪೇಂಟಿಂಗು ಮೊದಲೇ ದಿನನೇ ಪೇಪರ್ದಲ್ಲಿ ಬಂದಿತ್ತು ಅಂತ ಕೂಡ ಹೇಳಿದರು. ನ್ಯೂಸ್ ಪೇಪರಲ್ಲಿ ಬಂದಿತ್ತು ಅಂತ.
ಬಂದು ಒಡಿಸ್ಸಾ ಸೈಡ್ದವರು. ಇವರು ತುಂಬ ಡೀಟೇಲ್ ಆಗಿ ತುಂಬ ಸುಂದರವಾಗಿ ಬ್ಯೂಟಿಫುಲ್ ಆಗಿ ಮಾಡಿದ್ದು ಪೇಂಟಿಂಗು. ಅವರೆಲ್ಲ ಡೀಟೇಲ್ ಆಗಿ ಹೇಳ್ತಾ ಇದ್ರು ಏನು ಅಂತ, ಅದರದ್ದೆಲ್ಲ ಡೀಟೇಲ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು. मार्गशीर का महीना है, आपको नहीं समझ आएगा। मार्गशीर का मतलब दिसंबर एंड जैन का जो मंथ है बीच का, उसमें 5 थर्सडेज जो होते हैं हम लोग लक्ष्मी जी का मतलब पूजा करते हैं। मतलब माणवसा गुरुवार बोलते हैं हम लोग उसको। माणव मतलब गुरुवार 4 पूजा करते हैं। हाँ, लक्ष्मी जी के पास रख के हम लोग ऐसे अटायर में, मतलब ऐसे रेड और वाइट वाली साड़ी पहन के, कुर्ता वगैरह पहन के, मतलब इसी गेटअप में हम लोग लक्ष्मी जी की पूजा करते हैं और उनको इनवाइट करते हैं घूमने। तो दिस रिप्रेजेंट्स ओडिया वुमेन ड्यूरिंग दिस फेस्टिवल। ये वो है, ये जो पेंटिंग है ये मदर नेचर है। कैसे मतलब शी इज द मेन बिहाइंड, मतलब मेन पर्सन बिहाइंड एवरीथिंग। शी इज द क्रिएटर ऑफ इट। ಆಮೇಲೆ ಇಲ್ಲಿ ಬಂದ್ವಿ, ಇದೆಲ್ಲ ಥ್ರೆಡ್ದಿಂದ ಮಾಡಿರುವಂಥದ್ದು, ಥ್ರೆಡ್ ವರ್ಕ್ದಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಥ್ರೆಡ್ ವರ್ಕ್ದಿಂದ ಎಲ್ಲರೂ ಅವರವರ ಆರ್ಟ್ ಬಗ್ಗೆ ಎಷ್ಟು ಕಾಮಾಗಿ ಕೈಂಡಾಗಿ ಎಷ್ಟು ಪ್ರೀತಿಯಿಂದ ನಮಗೆ ಅವರ ಆರ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅದು ನನಗೆ ತುಂಬ ಹಿಡಿಸ್ತು. ಎಷ್ಟು ಚೆನ್ನಾಗಿ ಅಂದರೆ ಎಲ್ಲ ಡಿಟೇಲ್ ಎಂಬತ್ತಾಗೆಲ್ಲ ಹೇಳ್ತಾಯಿದ್ವಿ, ಇದು ಹೀಗೆ ಹೀಗೆ ಅಂತ. ತುಂಬ ಖುಷಿ ಆಯಿತು. ಆಮೇಲೆ ಇದು ಹೆಣ್ಮಕ್ಳು ಯುಟ್ರೆಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದು ಇಲ್ಲಿ ಪೇಂಟಿಂಗ್ ಇತ್ತು. ಅದು ಕೂಡ ನನಗಿಷ್ಟ ಆಯಿತು. ಇಲ್ಲಿ ಜನ ಗುಜರಾತಿದವರು ಎಲ್ಲ ಮಾಡಿದ್ರೆ ಗರ್ಬಾ ಡ್ಯಾನ್ಸ್ ಮಾಡದೇ ಇರ್ತಾರ ಇವರು. ಅದು ಕೂಡ ಸ್ಟಾರ್ಟ್ ಮಾಡಿಬಿಟ್ರು ನೋಡಿ. ಯಾರ್ಯಾರು ನೋಡಕ್ ಬಂದಿದ್ರು ಎಲ್ರು, ಯಾರ್ಯಾರು ಗರ್ಬಾ ಬರುತ್ತೆ ಅವರು ಗರ್ಬಾ ಎಲ್ಲ ಎಂಜಾಯ್ ಮಾಡಿದ್ರು. ಇದೆಲ್ಲ ಎಲ್ಲಿ ಏನೇನು ಫಂಕ್ಷನ್ ಇರುತ್ತೆ ಗುಜರಾತಲ್ಲಿ, ಅಲ್ಲಿ ಒಂದು ಸ್ವಲ್ಪ ಗರ್ಬಾ ದಾಂಡ್ಯಾ ಮಾಡದೆ ಅವ್ರು ಇರಲ್ಲ. ಮತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಚಿಕ್ಕ ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಪೇಂಟಿಂಗ್ ಮಾಡೋದು ಹೇಳ್ಕೊಡ್ತಾ ಇದ್ರು. ಯಾವ ರೀತಿ ಹೇಗೆ ಮಾಡೋದು ಏನು ಅಂತ ಅವರಾಗೆ ಅವ್ರು ಪೇಂಟಿಂಗ್ ಮಾಡಿ ಅವರು ತಗೊಂಡು ಹೋಗ್ಬೋದು. ಇಲ್ಲಿ ಕೂಡ ಅದು ಸೆಕ್ಷನ್ ಇಟ್ಟಿದ್ರು.
ಇಲ್ಲಿ ಎಜುಕೇಷನಲ್ಲಿ ಬಂದರೆ ತಿರುಗಾಡಿ ಎಲ್ಲ ನೋಡಿ ಮಾಡಿ ಬಾಯಾರಿಕೆ ಆಗುತ್ತೆ ಅಂತ ಇಲ್ಲೆಲ್ಲ ABC ಜ್ಯೂಸ್ ಎಲ್ಲ ಇಟ್ಟಿದ್ರು ಆರ್ಗ್ಯಾನಿಕ್. ನಾನು ಒಂದು ತಗೊಂಡೆ. ಚೆನ್ನಾಗಿತ್ತು, ಬೀಟ್ರೂಟ್ದಿತ್ತು ಅದು. ನನಗೆ ಅಷ್ಟೊಂದೇನು ಸರಿ ಅನಿಸ್ಲಿಲ್ಲ. ಇದಿಷ್ಟು ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.